ಇರುವಂಥ ಓಂಪತಿ ಸರ್ ಆಗಲಿ, ದೀಪಕ್ ಸರ್ ಆಗಲಿ, ರೇವಣ್ಣ ಸರ್, ಎಲ್ರಿಗೂ ನಮಸ್ಕಾರ. 10 ವರ್ಷದಿಂದ ನಾವು ಧ್ರುವ ಸರ್ಜಾ ಅವ್ರ ಜೊತೆ ಒಂದಷ್ಟು ಒಡನಾಟದಲ್ಲಿ ಬಹುದೂರ ಭರ್ಜರಿ ನಾನು ಚೇತನ್ ಅವರು ಇರಬೇಕಾದ್ರೆ ಅಲ್ಲಿಂದ ನಮಗೆ ಸ್ನೇಹ ಗೆಳೆಯವ್ರದ್ದು ಒಂದು ಉಚಿತನ ಇದೆ ಅವರಲ್ಲಿ. ನಾನು ಸಿನಿಮಾ ಮಾಡಬೇಕು ಅನ್ನೋದು ಅವತ್ತಿಂದಲೂ ಇಟ್ಟು ಇವತ್ತು ಪ್ರೂವ್ ಮಾಡ್ಕೋತಾ ಇದ್ದಾರೆ. ಜಾಸ್ತಿ ಹೇಳಲ್ಲ, ಎಷ್ಟೋ ಹೀರೋಗಳಿಗೆ, ಎಷ್ಟೋ ಡೈರೆಕ್ಟರ್ಗಳಿಗೆ ಒಂದು ಫ್ರೈಡೆ 1:30 ಎಷ್ಟೋ ಜನ ಸ್ಟಾರ್ಗಳು ಹುಟ್ಟಿದ್ದಾರೆ, ಎಷ್ಟೋ ಸ್ಟಾರ್ ಡೈರೆಕ್ಟರ್ಗಳು ಹುಟ್ಟಿದ್ದಾರೆ. ಆ ದಿನಗಳು ನೀವಿಬ್ಬರಿಗೂ ಸಿಗ್ಲಿ ಆದಷ್ಟು ಬೇಗ ಅಂತ ತಾಯಿ ಮಹೇಶ್ವರಿ ಅಂತ ಹೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಮಹೇಶ್ ಅವರು, ತುಂಬ ಒಳ್ಳೆಯದಾಗಿ. ಎಲ್ರಿಗೂ ನಮಸ್ಕಾರ. ಮೊದಲನೇ ವಿಷಯ ಏನಂದ್ರೆ, ಇವಾಗ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಆಚೆ ಏನಾಗುತ್ತೆ ಅಂದ್ರೆ ಜನಗಳು ಪಿಕ್ಚರ್ ನೋಡ್ತಾ ಇಲ್ಲ, ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋ ದೊಡ್ಡ ವಿಷಯ. ಇಂಥ ಒಂದು ನೆಗೆಟಿವ್ ಅಟ್ಮಾಸ್ಫಿಯರ್ ಇರೋ ಟೈಮಲ್ಲಿ ಒಂದು ಹೊಸ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ. ಇವ್ರನ್ನ ನಾವು ಖಂಡಿತ ಎನ್ಕರೇಜ್ ಮಾಡಿ ಅವ್ರನ್ನ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡಬೇಕು. ಈ ಒಂದು ನೆಗೆಟಿವ್ ಟೈಮಲ್ಲಿ ಧೈರ್ಯ ಮಾಡಿ ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಕ್ ಬಂದಿದ್ದಾರೆ ನಾಗಭೂಷಣ್ ಅವರು. ಅವ್ರಿಗೂ ನಾವು ಎಕ್ಸ್ಟ್ರಾ ವೆಲ್ಕಮ್ ಮಾಡಬೇಕು. ನಮ್ಮ ಹೀರೋ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ವೆಲ್ಕಮ್ ಮಾಡಬೇಕು. ಹೊಸ ಟೀಮ್ ಅಂತ ಇದೀವಿ. ಆದ್ರೆ ಇಲ್ಲಿ ನಮ್ಮ ಹಿರಿಯರಾದ ರೇವಣ್ಣ ಸರ್ ಇದ್ದಾರೆ, ಉಮಾಪತಿ ಸರ್ ಇದ್ದಾರೆ, ದೀಪಕ್ ಸರ್ ಇದ್ದಾರೆ, ಚೇತು ಅವರು ಇದ್ದಾರೆ, ಮಹೇಶ್ ಅವರು ಇದ್ದಾರೆ. ಇವರೆಲ್ಲರ ಆಶೀರ್ವಾದ ಈ ಟೀಮ್ ಮೇಲೆ ಇದ್ರೆ ಇವ್ರು ಯಾರು ಹೊಸಬ್ರಲ್ಲ, ನಾಳೆ ಖಂಡಿತ ಗೆಲ್ತಾರೆ ಅಂತ ನನ್ನ ಅನಿಸಿಕೆ. ಇನ್ನು ಸಾಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ಆಗ್ಲೇ ಬಿರುದು ಕೊಟ್ಬಿಟ್ಟಿದ್ದಾರೆ ಎಕ್ಸ್ಪೆನ್ಸಿವ್ ಸಿಂಗರ್ ಅಂತ. ಇನ್ನು ಮುಂದೆ ಅದನ್ನೇ ಕ್ಯಾರಿ ಮಾಡ್ಬೇಕು ಸರ್ ನೀವು, ಎಕ್ಸ್ಪೆನ್ಸಿವ್ ಸಿಂಗರ್ ಅಂತ. ಸಾಂಗ್ ಏನಕ್ಕೆ ಇಷ್ಟೊಂದೆಲ್ಲ ಎಲಿಮೆಂಟ್ಸ್ ಎಲ್ಲ ಹೇಗೆ ಬಂತು ಅಂತ ಕೇಳಿದಾಗ ಅದಕ್ಕೆ 2 ಮೇನ್ ರೀಸನ್. ಒಂದು, ಇವ್ರ ಎಕ್ಸ್ಟ್ರೀಮ್ ಪ್ಯಾಷನ್. ಇವ್ರಂತೂ ಇವ್ರಿಗೆ ಏನ್ ಬೇಕಾದ ಸಿಗೋವರೆಗೂ ಇವ್ರು ಬಿಡೋದೇ ಇಲ್ಲ. ಆಮೇಲೆ ಇವ್ರು ಎಷ್ಟು ಬಿಡದೆ ಇದ್ರು ಸಾಂಗ್ ಚೆನ್ನಾಗಿ ಬರೋವರೆಗೂ ಚೇತವ್ರು ಬಿಡಲ್ಲ. ಅದು ನಮ್ಗೆ ಒಂದು ಟ್ಯೂನ್ ಮಾಡಿ ಟ್ರ್ಯಾಕ್ಗೆ ಸಾಂಗ್ ಚೆನ್ನಾಗಿ ಸೌಂಡ್ ಆಗ್ಬೇಕಂದ್ರೆ ಲಿರಿಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಚೇತು ಸರ್ದು ನಮ್ದು ಆಲ್ಮೋಸ್ಟ್ ಎಲ್ಲ ಕಾಂಬಿನೇಷನ್ಗಳು ವರ್ಕ್ ಆಗಿದೆ. ಈ ಸಾಂಗು ಆ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಚೇತು ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿದ್ದಾರೆ, ನಮ್ಗೆಲ್ಲ ಬಹಳ ಸಂತೋಷ. ಅವರನ್ನು ನಮ್ಮ ಇಂಡಸ್ಟ್ರಿಗೆ ಆಸ್ ಎ ಸಿಂಗರ್ ವೆಲ್ಕಮ್ ಮಾಡ್ಕೊಳ್ಳೋಣ. ಎಲ್ಲ ಹೇಳಿ ಎಕ್ಸ್ಪೆನ್ಸಿವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ಅವ್ರನ್ನ ಕರೀಲೇಬಾರ್ದು ಸಾಂಗ್ ಆಡೋಕ್ಕೆ, ನಾವೆಲ್ಲರಿಗೂ ಎದುರಿಸ್ಬಿಡ್ತಾ ಇದೀವಿ. ಜೊತೆಗೆ ನಮ್ಗೆ ಈ ಸಾಂಗ್ ಅಲ್ಲಿ ಆದಿತ್ಯ ಸಾಗರ್ ಅವರು ಕೂಡ ಹಾಡಿದ್ದಾರೆ. ಅವರು ಬರೋಕ್ಕಾಗಿಲ್ಲ ಅಂತ ತಿಳಿತು. ಅವ್ರ ಇನ್ಪುಟ್ ಕೂಡ ತುಂಬಾ ಒಳ್ಳೆ ಇನ್ಪುಟ್ ಇತ್ತು. ತುಂಬಾ ಇಂಟ್ರೆಸ್ಟ್ ಇಂದ ಹಾಡಿದ್ರು. ಜೊತೆಗೆ ಅರುಣ್ ಸಾಗರ್ ಅವರು ಒಳ್ಳೆ ಫ್ರೆಂಡ್, ಹಳೆ ಗೆಳೆಯ. ಸೊ ಇಲ್ಲಿ ಇವ್ರ ಕೈಲಿ ಹಾಡಿಸ್ಬೇಕಂದ್ರೆ ಅರುಣ್ ಫೋನ್ ಮಾಡಿ ಕೇಳೋರು, ಹೇಗೆ ಬರ್ತದೆ, ಚೆನ್ನಾಗಿದೆ, ಲಿರಿಕ್ಸ್ ಹೇಗಿದೆ ಅಂತ ಡಿಸ್ಕಸ್ ಮಾಡಿ ನಾವು ಸಾಂಗ್ ರೆಕಾರ್ಡ್ ಮಾಡಿದ್ವಿ. ಆಲ್ಮೋಸ್ಟ್ ಹೆಚ್ಚಿಕೊಂಡು ಒಂದು 3 to 4 hours ಅವರು ಹಾಡಿದ್ರು. ಅಲ್ಲೂ ಕೂಡ ಇವ್ರಿಗೆ ಏನ್ ಬೇಕು ಅಲ್ಲಿ ಬರೋವರೆಗೂ ಅವ್ರನ್ನ ಬಿಡ್ಲಿಲ್ಲ. ಆದ್ರೂ ಅಷ್ಟೇ ಪೇಷನ್ಸ್ ಇಂದ ಅವ್ರು ಹಾಡಿದ್ರು. ಹಾಗಾಗಿ ಎಲ್ಲರ ಎಫರ್ಟ್ ಸೇರಿ ಈ ಸಾಂಗ್ ಚೆನ್ನಾಗಿ ಬಂದಿದೆ. ಇದೇ ರೀತಿ ಸಿನಿಮಾನು ಚೆನ್ನಾಗಿ ಬರುತ್ತೆ. ಇವರ ಪ್ಯಾಷನ್ ನಾನು ನೋಡ್ತಾ ಇದ್ರೆ, ಮತ್ತೆ ಅವರ ಎಫರ್ಟ್ ನೋಡ್ತಾ ಇದ್ರೆ ಸಿನಿಮಾ ಕೂಡ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು. ಥ್ಯಾಂಕ್ ಯು. ನಿರ್ಮಾಪಕರ ಪರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಂದೆರಡು ಮಾತಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಒಂದು ಹೊಸ ಸಂಸ್ಥೆ ಮಹೇಶ್ವರಿ ಕಂಬೈನ್ಸ್ ಶುರು ಮಾಡಿ, ಸ್ವಲ್ಪ ಮೈಕ್ ಹತ್ರ. ಮಹೇಶ್ವರಿ ಕಂಬೈನ್ಸ್ ಶುರು ಮಾಡಿದ್ವಿ. ನಮ್ಮ ತಾಯಿಯವರೇ ಪ್ರೊಡ್ಯೂಸರು. ನಾನು ನೋಡ್ಕೋತಿದ್ದೀನಿ, ಕಲಿತಿದ್ದೀನಿ. ಸಾಂಗ್ನ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಿನಿಮಾನ ಇದೇ ಥರ ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇದು ಮಾಡ್ತಿದ್ದೀನಿ. ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೆ ಮಾಡಿ. ಮೋಹನ್ ಮಾಸ್ಟರ್ ಬಂದಿಲ್ಲ, ಕೊರಿಯೋಗ್ರಾಫರ್ ಸರ್, ನೀವು ಹೇಳಿ. ಎಲ್ರಿಗೂ ನಮಸ್ಕಾರ. ನಮ್ಮ ಏರಿಯಾ ಹುಡುಗ ಧನುಷ್. ಸಾಂಗಲ್ಲಿ ಏರಿಯಾ ಫುಲ್ಲು ರೌಂಡು, RX ಸೌಂಡು. ಇವನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೀನಿ, ಅದೇ ಕೆಲಸ ಒಂದು. RX ಅಲ್ಲಿ ಯಾವಾಗಲೂ ಅಷ್ಟೇ ಏನು ಫೀಲಿಂಗು, ಹಿಂದೆ ಒಬ್ಬರನ್ನ ಕೂಡಿಸ್ಕೊಂಡು ಹೋಗೋದು. ನಂಗೆ ಅವಾಗ ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ. ಬಟ್ ಇದುವೇ ಆಮೇಲೆ ಗೊತ್ತಾಯಿತು. ಸೊ ನಾಗಭೂಷಣ್ ಬಂದು ನನಗೆ ತುಂಬ ಹಳೆ ಪರಿಚಯ. ಇನ್ಫ್ಯಾಕ್ಟ್ ನನ್ನ ಸ್ಟೂಡೆಂಟು ನಾಗಭೂಷಣ್ ಡ್ಯಾನ್ಸ್ ಕ್ಲಾಸಲ್ಲಿ. ಅದಾದಮೇಲೆ ಪರಿಚಯ ಇಲ್ಲಿವರೆಗೂ ಸ್ನೇಹಕ್ಕೆ ಬೆಳೆದು ಸಿನಿಮಾವರೆಗೂ ಬಂದಿದೆ, ಪ್ರೊಫೆಷನ್ ಕೂಡ ಆಗಿದೆ. ನಂಗೆ ತುಂಬ
ತುಂಬ ಇಷ್ಟ ಆಯಿತು ಸಾಂಗು. ನಾನು ಆ್ಯಕ್ಚುಲಿ ನಾಗಭೂಷಣ್ಗೆ ಪ್ರತಿ ಸಲ ಹೇಳ್ತಿದ್ದೆ, ಬೇಡ ಇದನ್ನು ಸಿನಿಮಾಗೆ ಇಟ್ಕೊಳ್ಳಿ, ಲಾಂಚ್ಗೆಲ್ಲ ಇಡಬೇಡಿ, ಸಖತ್ತಾಗಿದೆ, ಎನರ್ಜೆಟಿಕ್ ಆಗಿದೆ, ಎಂಟ್ರಿಗೆ ಹೀರೋಗೆ ಸಖತ್ತಾಗಿರುತ್ತೆ ಅಂತ. ಬಟ್ ಏನೋ ಉಪಯೋಗಿಸ್ಕೊಂಡಿದ್ದಾರೆ. ಐ ಥಿಂಕ್ ಇವಾಗ ನೆಕ್ಸ್ಟ್ ಮಾಸ್ ಒಂದು ಎಂಟ್ರಿ ಸಾಂಗು ಇದಕ್ಕಿಂತ ಜೋರಾಗಿರಬೇಕು, ಅದನ್ನು ಅವರು ನೋಡ್ಕೋಬೇಕು ಅಷ್ಟೇ. ಎನಿವೆ, ಆಲ್ ದಿ ಬೆಸ್ಟ್ ಧನುಷ್ಗೆ, ನಾಗಭೂಷಣ್ಗೆ. ಈ ಸಾಂಗ್ ಆ್ಯಕ್ಚುಲಿ ತುಂಬ ಡಿಸ್ಕಷನ್ ಆಗಿ ಮೋಹನ್ ನಾನು ಬಂದು ಇಬ್ಬರು ಲೈಕ್ ಒಂಥರ ಚಡಿ ದೋಸ್ತರನ್ನೇ. ಮೋಹನ್ ಬಂದು KGF ಕೊರಿಯೋಗ್ರಾಫರು, ಇವತ್ತು ಬಂದಿಲ್ಲ ಅವನು. ಸೊ ಇಬ್ಬರು ಸೇರಿ ಡಿಸ್ಕಸ್ ಮಾಡಿ ನಾಗಭೂಷಣ್ ನಮ್ಮ ತಲೆಯೆಲ್ಲ ತಿಂದು, ನಾವು ಅವ್ರ ತಲೆ ತಿಂದು ಒಂದು ತಕ್ಕಬಟ್ಟೆಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಾಲಾವಕಾಶ ಇದ್ದಿದ್ದೆ ಅಷ್ಟು, ಹಾಗಾಗಿ ಇವಾಗ ಏನು ನೋಡಿದ್ರೆ ಇನ್ನೂ ಸ್ವಲ್ಪ ಇತ್ತು ಫುಟೇಜು, ಆ್ಯಕ್ಚುಲಿ ಯೂಸ್ ಮಾಡೋಕ್ಕಾಗಲಿಲ್ಲ. ಅದರ್ವೈಸ್ ಫುಲ್ ಫ್ಲೆಡ್ಜಲ್ಲಿ ಫುಲ್ ಸಾಂಗೇ ಶೂಟ್ ಮಾಡಬೇಕು ಅಂತ ಇದ್ವಿ, ಆಗಲಿಲ್ಲ. ಬಟ್ ಶ್ಯೂರ್, ಫಿಲ್ಮ್ ಸ್ಟಾರ್ಟ್ ಆದಮೇಲೆ ಐ ಥಿಂಕ್ ಇನ್ನೂ ಭರ್ಜರಿಯಾಗಿ ಮಾಡೋಣ. ಥ್ಯಾಂಕ್ ಯು ಸರ್. ಸರ್, ಈ ಹೀರೋಗೆ ಈಗಲೇ ಅಲ್ಲ, ನೆಕ್ಸ್ಟ್ ಆಕ್ಷನ್ ಮಾಡಿಸಲಿದ್ದೀರಾ, ಏನು ಹೇಳ್ತೀರಾ? ಮಾಧ್ಯಮ ಮಿತ್ರರು ಮತ್ತು ನಮ್ಮ ಹಿರಿಯರೆಲ್ಲ ಸೇರಿದ್ದಾರೆ, ಎಲ್ರಿಗೂ ನಮಸ್ಕಾರ. ನಾಗಭೂಷಣ್ ಅವರು ನಮಗೆ ಸುಮಾರು 15 ವರ್ಷದಿಂದ ನನ್ನ ಫ್ರೆಂಡು. ನಾವು ಫೈಟಾಗಿ ಮಾಡಬೇಕಾದ್ರೆ ಬೀಳ್ಬೇಕಾದ್ರೆ ನಮ್ಗೆ ನೋವು ಆಗ್ತಿದ್ರೆ ಅವ್ರಿಗೆ ನೋವು ಮಾಡ್ಕೊಂಡವರು, ಆ ಥರ ಫ್ರೆಂಡು. ಮತ್ತು ಈ ಸಾಂಗ್ ಮಾಡಬೇಕಾದ್ರೆ ನನಗೆ ಕೇಳಿಕೊಂಡ್ರು, ಮಾಸ್ಟರ್ ಈ ಸಾಂಗಲ್ಲಿ ಒಂಚೂರು ಆ್ಯಕ್ಷನ್ ಮಾಡಬೇಕು ಅಂತ. ಆದರೆ ನಮಗೆ ಟೈಮ್ ಸಿಕ್ಕಿಲ್ಲ, ಸಾರಿ ಸರ್. ಈ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲ ಇಲ್ಲಿ ಹೊಸಬ್ರು ಯಾರೂ ಇಲ್ಲ, ಎಲ್ಲ ಅನುಭವ ತೊಗೊಂಡಿರೋರು. ಮತ್ತು ಮೊನ್ನೆ ಧರಣಿ ಮಂಡಲ ಮಧ್ಯದೊಳಗೆ ಒಂದು ಮೂವಿ ಮಾಡಿದ್ವಿ ಟೀಮ್ ಸೇರಿಕೊಂಡು, ಒಳ್ಳೆ ಟೀಮು. ಅದು ನಂಬಿಕೆ ಇದೆ, ನಾಗಭೂಷಣ್ ಅವ್ರು ಮಾಡೇ ಮಾಡ್ತಾರಂತ ಖಂಡಿತ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ಟೀಮ್ ಧರ್ಮ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅವ್ರು ಕೂಡ ಇಲ್ಲೇ ಇದ್ದಾರೆ, ದಯವಿಟ್ಟು ಇಬ್ರು ಸ್ವಲ್ಪ ಮುಂದೆ ಬಂದು ಮಾತಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ಜೀವ ಕೊಟ್ಟ ತಾಯಿ ನಮ್ಮ ಗಿರ್ಜಮ್ಮ ಅಂದರೆ ಜೀವನ ಕೊಡ್ತಿರೋ ತಾಯಿ ಸರಸ್ವತಮ್ಮ, ಅವರಿಬ್ಬರ ಆಶೀರ್ವಾದದೊಂದಿಗೆ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಇದೇನೆಂದರೆ, ಸುಮಾರು ವರ್ಷಗಳಿಂದ ನಾನು ಒಂದು 10 ವರ್ಷದಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಸುಮಾರು 10 ವರ್ಷ ಅಂದರೆ 10ಕ್ಕೂ ಹೆಚ್ಚು ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿ ಈಗ ನಿರ್ದೇಶನ ಮಾಡ್ತಾ ಇದ್ದೀನಿ. ಏನಂತ ಸಾರಿ, ಫಸ್ಟು ಸಿನಿಮಾ ಸ್ವಲ್ಪ ನರ್ವಸ್ ಆಗ್ತಾ ಇದೆ, ಯಾಕಂದರೆ ಇದೊಂದು 15 ವರ್ಷದ, ಇದು 15 ವರ್ಷ ಅಲ್ಲ, ನಾನು ಚಿಕ್ಕ ವಯಸ್ಸಿಂದ ನನಗೆ ಒಬ್ಬ ಡೈರೆಕ್ಟರ್ ಆಗಬೇಕು ಅನ್ನೋದು ಒಂದು ಕನಸು. ಸೊ ಆ ಕನಸು ಇವತ್ತಿಂದ ಶುರು ಆಗ್ತಾ ಇರೋದಕ್ಕೆ ನನಗೆ ಮಾತುಗಳು ಸ್ವಲ್ಪ ಏರುಪೇರು ಆಗ್ಬೋದು. ಅದಕ್ಕೆ ನೀವೆಲ್ಲ ಕ್ಷಮಿಸ್ತೀರಾ ಅಥವಾ ಕ್ಷಮಿಸಿ ನಮ್ಮನ್ನ ಮುಂದೆ ತಗೊಂಡೋಗ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಈ ಮಾತುಗಳನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸರ್, ನಿಮ್ಮ ಕೆಲಸ ತುಂಬಾ ಮಾತಾಡಿದೆ ಆಲ್ರೆಡಿ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾತಾಡಿ. ಸ್ಮರಣೀಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಿಸುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ಕಲಿಕೆಗೆ ಕಾರಣರಾದ ನನ್ನ ಎಲ್ಲ ಗುರುಗಳು, 10 ನಿರ್ದೇಶಕರು ಮತ್ತು ನಾನು ನೋಡಿದಂಥ ಸಿನಿಮಾದ ನಿರ್ದೇಶಕರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಮತ್ತು ಗಣ್ಯರಾದ ಉಮಾಪತಿ ಸರ್, ದೀಪು ಸರ್, ಚೇತು ಸರ್, ಮಹೇಶ್ ಸರ್ ಮತ್ತು ನಮ್ಮ ಗೌಸ್ ಸರ್, ಇವರೆಲ್ಲರಿಗೂ ನನ್ನ ರೇವಣ್ಣ ಸರ್, ಎಲ್ಲರಿಗೂ ನನ್ನ ಒಂದು ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಒಂದು ಕಿರು ಪರಿಚಯ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ನಾಗಭೂಷಣ್. ಸುಮಾರು 12 ವರ್ಷದಿಂದ 10ಕ್ಕೂ ಹೆಚ್ಚು ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿ ಅಸಿಸ್ಟೆಂಟ್ ಅಸೋಸಿಯೇಟ್ ಹಾಗೂ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಮಾಸ್ಟರ್ ಪೀಸ್, ಜಾನ್ ಜಾನಿ ಜನಾರ್ದನ್, ಕನಕ, ಜಾನಿ ಎಸ್ ಪಪ್ಪ, ಈಗ ನಿನ್ನೆ ಫಿಲಿಂಫೇರ್ ಕ್ರಿಟಿಕ್ಸ್ ಅವಾರ್ಡ್ ಬಂದಿರೋ ಒಂದು ಧರಣಿ ಮಂಡಲಕ್ಕೂ ಕೋ ಡೈರೆಕ್ಟರ್ ಆಗಿ ಮತ್ತು ಒಂದು ಕೋ ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು ಚೀತಾ ಸಿನಿಮಾಗೆ ಪ್ರಜ್ವಲ್ ದೇವರಾಜ್ ಅವರ ಸ್ಟಾರಿಂಗ್ ಚೀತಾ ಸಿನಿಮಾಕ್ಕೆ ನನ್ನ ಡೈಲಾಗ್ ರೈಟರ್ ಆಗಿ ಡೆಬ್ಯೂ ಕೂಡ ಮಾಡ್ತಾ ಇದ್ದೀನಿ. ಅದು ಶೂಟಿಂಗ್ ಹಂತದಲ್ಲಿದೆ. ಇನ್ನು ಇಷ್ಟು ಎಕ್ಸ್ಪೀರಿಯನ್ಸ್ಗಳ ಒಂದು ಅನುಭವದಿಂದ ನಾನೊಂದು ಮೊದಲನೇ ಹೆಜ್ಜೆಯಾಗಿ ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀನಿ. ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಇದು ಒಂದು ಗ್ಯಾಂಗ್ಸ್ಟರ್ ಕಥೆಯಾಗಿದೆ. ಇದು ಉತ್ತರ ಕರ್ನಾಟಕದ ಒಂದು ಸೋಷಿಯಲ್ ಇಶ್ಯೂನ ಅಡ್ರೆಸ್ ಮಾಡಿ ಬೆಂಗಳೂರಲ್ಲಿ ಸೆಟಪ್ ಮಾಡಿಕೊಂಡು ಸ್ಕ್ರೀನ್ ಪ್ಲೇಯಲ್ಲಿ ಅಳವಡಿಸ್ಕೊಂಡು
ಒಂದು ಗ್ಯಾಂಗ್ಸ್ಟರ್ ಅಂದರೆ ಒಂದು ಗ್ಯಾಂಗ್ಸ್ಟರ್ನ ಡ್ರೈವನ್ ಸಿನಿಮಾವಾಗಿ ಸ್ಕ್ರೀನ್ ಪ್ಲೇಯಲ್ಲಿ ಮಾಡಿಕೊಂಡು ನಾನು ಈ ಸಿನಿಮಾನ ಮಾಡ್ತಾ ಇದ್ದೀನಿ. ಇದು ಬೆಂಗಳೂರು, ಉತ್ತರ ಕರ್ನಾಟಕ ಮತ್ತು ಕೋಲಾರದಲ್ಲಿ ಶೂಟಿಂಗ್ ಮಾಡೋ ಪ್ಲಾನ್ ಇದೆ. ಇದು ಮುಂದಿನ ತಾರಾಗಣದ ಬಗ್ಗೆ ಹಂತ ಹಂತವಾಗಿ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಸಾರಿ, ನೀರು ಬೇಕಾ ಸರ್? ಚೂರು ನೀರು ಕೊಡಿ. ಸಿನಿಮಾ ಕೊಡಿ. ಸ್ವಲ್ಪ ನರ್ವಸ್ ಆಗ್ತದೆ. ಪರವಾಗಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಮೊದಲನೇ ಹೆಜ್ಜೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇದು ನಮ್ಮ ಮೊದಲನೇ ಹೆಜ್ಜೆ. ಅಂದರೆ ನಾವು ಹೆಜ್ಜೆ ಹಾಕೋ ಕಾಲುಗಳಿಂದ ಅಲ್ಲ, ಕೈ ಹಿಡಿದು ಅಂದರೆ ಬೆರಳು ಹಿಡಿದು ನಡೆಸುವಂಥ ಕೈಗಳಿಂದ ಆ ಕೈಗಳು ನೀವು ಹಾಕ್ತೀರಾ ಅಂತ ನಾನೆಲ್ಲ ಭಾವಿಸಿದ್ದೀನಿ. ಇದೊಂದು ಪುಟ್ಟ ಹೆಜ್ಜೆ. ಈ ಹೆಜ್ಜೆ ಒಂದು ಲ್ಯಾಂಡ್ ಮಾರ್ಕ್ ಅಂತ, ಅದೇ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಬದಲಾಗೋದಕ್ಕೆ ನಿಮ್ಮೆಲ್ಲ ಆಶೀರ್ವಾದ, ಆರೈಕೆ ಸದಾ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಅನಂತ ಧನ್ಯವಾದಗಳು. ಹಾಗೂ ನನಗೆ ಬಲ ತುಂಬಕ್ಕೆ ಅಂತ ತುಂಬ ಜನ ಒಂದು ಗೆಳೆಯರ ಬಳಗನೆ ಬಂದಿದೆ ಇಲ್ಲಿ. ಆ ಎಲ್ಲ ಗೆಳೆಯರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದು ಈ ಸಾಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು ಹುಟ್ಟಿದ್ದು ಏನಂತಂದ್ರೆ, ಒಂದು ನಮಗೆ ಹೀರೋ ಲಾಂಚ್ ಸುಮ್ಮನೆ ಮೋಷನ್ ಪೋಸ್ಟ್ ಎಲ್ಲ ಬಿಡ್ತಾರೆ, ಬಟ್ ನಾವೊಂದು ಯುನಿಕ್ ಆಗಿ ಏನೋ ಒಂದು ಮಾಡಬೇಕಾಗಿತ್ತು. ಯೂಶ್ವಲಿ ಎಲ್ಲರೂ ಟ್ರೈಲರ್ ಟೀಸರ್ ಮಾಡ್ತಾರೆ, ಬಟ್ ನಾವೇನಂತಂದ್ರೆ ಈಗ ಟ್ರೈಲರ್ ಟೀಸರ್ ಅಂದ್ರೆ ಒಂದ್ಸರಿ ನೋಡ್ಬೋದು. ನಾವ್ ಏನಂತಂದ್ರೆ ಏನೇ ಕ್ವಾಲಿಟಿ ಕೊಟ್ಟರು ಒಂದ್ಸರಿ ನೋಡ್ಬೋದು. ಬಟ್ ಇದೊಂದು ಕ್ಯಾಚಿ ಸಾಂಗ್ ಮಾಡಿದ್ರೆ ಹೀರೋ ರಿಜಿಸ್ಟರ್ ಆಗ್ಬೇಕು. ನನಗೆ ನನ್ನ ಉದ್ದೇಶ ಏನಂತಂದ್ರೆ ನನ್ನ ಕೆಲಸನೂ ಗುರುತಿಸ್ಬೇಕು, ಹೀರೋ ರಿಜಿಸ್ಟರ್ ಆಗ್ಬೇಕು. ಹೀರೋ ಫೇಸು ನಿಮ್ ಮುಂದೆ ತರೋ ಒಂದು ಪ್ರಯತ್ನದಲ್ಲಿ ನಾನು ಈ ಸಾಂಗ್ನ ಪ್ಲಾನ್ ಮಾಡಿದೆ. ನಾನು ಈ ಸಾಂಗಿಗೆ ನಮ್ಮ ಕಂಪೋಸ್ ಮಾಡಿದ ಧರ್ಮವೀರ್ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ನಾನು ಒಬ್ಬ ಹೊಸ ನಿರ್ದೇಶಕನಾಗಿ ಇದ್ರೂ ಕೂಡ ಅವರು ನನಗೆ ಒಂದು ವರ್ಷನಲ್ಲ ತುಂಬಾ ವರ್ಷಗಳು ಚೇಂಜ್ ಮಾಡಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನೆನ್ನೆವರೆಗೂ ಕೂಡ ಚೇಂಜ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಏನಂತಂದ್ರೆ ಈ ಸಿನಿಮಾದಲ್ಲಿ ಇನ್ನೂ 5 ಸಾಂಗ್ ಇದೆ. ಇದು ಬರೀ ಪ್ರಮೋಷನಲ್ ಸಾಂಗ್, ಸಿನಿಮಾದಲ್ಲಿ ಬರೋ ಸಾಂಗ್ಸೇ ಬೇರೆ ಇರುತ್ತೆ. ಸೊ ಅದು ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ನಾನಿದ್ದೀನಿ. ಮತ್ತೆ ಲಿರಿಕ್ ಡೈರೆಕ್ಟರ್ ನಮ್ಮ ಚೇತು ಸರ್, ಚೇತು ನಾನು ಬ್ರೋ ಅಂತಾನೆ ಕರಿತೀನಿ. ಸೊ ಚೇತು ಸರ್ ಅವರು ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ, ಆಕ್ಚುಲಿ ನಾವು ಹೋಗಿದ್ದು ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಸಾಂಗ್ ಬರೆಯೋದಕ್ಕೆ. ಬಟ್ ಹಗಲು ರಾತ್ರಿ ನನಗೆ ಅವ್ರು ಬರೀ 3 ವರ್ಷ ಅಂತ ಹೇಳಿದ್ರು. ಆಕ್ಚುಲಿ ಸುಮಾರು ಒಂದು 10 ವರ್ಷ ಬರೆದಿದ್ದಾರೆ. ಯಾಕೆ ಅಂದ್ರೆ ಇದೊಂದು ಸಾಂಗ್ ಒಂದು ಚೆನ್ನಾಗಿ ಆಗ್ಬೇಕು ಅನ್ನೋದು ಒಂದು ಉದ್ದೇಶ. ಯಾಕಂದ್ರೆ ನಮ್ಮ ಹೀರೋ ಧನುಷ್ ಕುಮಾರ್ ಆಗ್ಲಿ, ನಾನಾಗ್ಲಿ ಅವ್ರ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಸೊ ಹಂಗಾಗಿ ಈ ಸಾಂಗ್ ನಮಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಚೇತು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಇನ್ನೂ 5 ಸಾಂಗ್ ಇದೆ, ಅದನ್ನು ತುಂಬಾ ಅದ್ಭುತವಾಗಿ ಮಾಡೋಣ. ಆ ಸಪೋರ್ಟ್ ನನ್ಗೆ ಇರ್ಲಿ, ಚೆನ್ನಾಗಿ ಮಾಡೋಣ ಬ್ರದರ್. ನೆಕ್ಸ್ಟ್ ಇದರಲ್ಲಿ ಸಾಂಗ್ ಸಿಂಗರ್ ಅದಿತಿ ಸಾಗರ್ ಅವರು ಆಡಿದ್ದಾರೆ. ಅವರಿಗೂ ಅಷ್ಟೇ, ಅವರು ಪಾಪ ಒಂದಿನ ಆಡಿದ್ರು, ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಸೊ ಆಗ ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ಕರೆಸಿ ಮತ್ತೆ ಆಡಿ ಅದನ್ನ ಪ್ರೋಸೆಸ್ ಮಾಡಿ ಈ ಹಂತಕ್ಕೆ ತಂದಿದ್ದೀವಿ. ಅವ್ರಿಗೂ ತುಂಬಾ ಧನ್ಯವಾದಗಳು ಅದಿತಿ ಸಾಗರ್ ಮೇಡಮ್ಗೆ. ಇನ್ನು ನನ್ನ ಕೋರಿಯೋಗ್ರಾಫರ್ಸ್ ಬಗ್ಗೆ, ನನ್ನ ಕ್ಯಾಮ್ರಾಮನ್ ಬಗ್ಗೆ ಮಾತಾಡಲೇಬೇಕು. ಲವಿತ್ ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಶೂಟಿಂಗ್ ಇರೋ ಕಾರಣದಿಂದ ಬರೋಕ್ಕಾಗಿಲ್ಲ. ಸೊ ಅವರು ನನ್ನ ಜರ್ನಿ ಸುಮಾರು ಒಂದು 6-7 ವರ್ಷದ ಜರ್ನಿ. ಅವರೊಂದು ರಾಮರೇ ಮಾಡಿದಾಗಿಂದನೂ ನಾನು ಅವ್ರ ಜರ್ನಿಯಲ್ಲಿ ಅಂದರೆ ಅಸಿಸ್ಟೆಂಟ್ ಆಗಿದ್ದಾಗಿಂದನೂ ಅವರು ಒಳ್ಳೆ ಪರಿಚಯ ಇತ್ತು. ಸೊ ಅದನ್ನಂಗೆ ಕ್ಯಾರಿ ಮಾಡಿಕೊಂಡು ನಾವು ಒಂದು ಒಳ್ಳೆ ವೇವ್ ಲೆಂತ್ ಇದ್ದಿದ್ದರಿಂದ ಈ ವಿಜುವಲ್ ಬರೋಕ್ಕೆ ಲವಿತ್ ಅವರು ತುಂಬ ಕಾರಣ ಆಗ್ತಾರೆ. ಅವ್ರಿಗೂ ಧನ್ಯವಾದಗಳು. ಇನ್ನು ನನ್ನ ಕೊರಿಯೋಗ್ರಾಫರ್ಸ್ ಬಗ್ಗೆ ಮಾತಾಡಲೇಬೇಕು. ಮೊದಲನೇದಾಗಿ ನಮ್ಮ ಗೋಕುಲ್ ಮಾಸ್ಟರ್ ಅವ್ರು ನಮಗೆ ಆ್ಯಕ್ಚುಲಿ ನಾನು ಅವ್ರ ಡ್ಯಾನ್ಸ್ ಸ್ಟೂಡೆಂಟು. ಸೊ ಡ್ಯಾನ್ಸ್ ಸ್ಟೂಡೆಂಟ್ ಆಗಿ ಕಲಿತಾ ಅವ್ರ ಪರಿಚಯ ಆದರು. ಅದಂಗೆ ಪರಿಚಯ ಗೆಳೆತನಕ್ಕೆ ಬೆಳೆದು ಇಲ್ಲಿವರೆಗೂ ನಮ್ಮನ್ನ ತಂದು ನಿಲ್ಲಿಸಿದೆ. ಗೋಕುಲ್ ಮಾಸ್ಟರ್ಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನನ್ನ ಗೆಳೆಯ ಮೋಹನ್ ಮಾಸ್ಟರ್, ನನಗೂ ಮೋಹನ್ಗೂ ಸುಮಾರು 10 ವರ್ಷದ ಪರಿಚಯ. ಅಂದರೆ ಅವರು ಅಸಿಸ್ಟೆಂಟ್ ಆದಾಗಿಂದನೂ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸುಮಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀವಿ ಜೊತೆಗೆ. ಅವನು ಅಂದರೆ ಮೋಹನ್ ಅವ್ರಿಗೂ ಅಷ್ಟೇ. ನಾವು ಒಂದು ದಿನ ಅವ್ರಿಗೆ ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡ್ತಿದ್ದೆ ನೈಟ್ 12 ಗಂಟೆಯಲ್ಲಿ.
ನೈಟ್ 12 ಗಂಟೆಯಲ್ಲಿ ಡಿಸ್ಕಷನ್ ಮಾಡಿ ಈ ಔಟ್ಪುಟ್ ಬರೋದಕ್ಕೆ ಕಾರಣ ಆಗಿದ್ದಾರೆ. ಮೋಹನ್ ಮಾಸ್ಟರ್ಗೂ ತುಂಬ ಥ್ಯಾಂಕ್ ಯು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ನಮ್ಮ ಆ್ಯಕ್ಷನ್ ಮಾಸ್ಟರ್, ಆ್ಯಕ್ಷನ್ ಮಾಸ್ಟರ್ ಇಬ್ಬರಿದ್ದಾರೆ. ಅರ್ಜುನ್ ಮಾಸ್ಟರು, ಅವರು ಶೂಟಿಂಗಲ್ಲಿ ಇರೋದ್ರಿಂದ ಅವ್ರಿಗೂ ಬರೋಕ್ಕಾಗಿಲ್ಲ. ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಂದೆ ನಮ್ಮ ಕಡೆಯಿಂದ ಆ್ಯಕ್ಷನ್ ಕೂಡ ಒಂದು ಒಳ್ಳೆ ಆ್ಯಕ್ಷನ್ ಪ್ಯಾಕ್ಡ್ ಆಗಿರುತ್ತೆ ಅನ್ನೋ ಒಂದು ಭರವಸೆನ ಹೇಳ್ತಾ ನನ್ನ ಧನ್ಯವಾದಗಳನ್ನ ನಮ್ಮ ಬಂಡೆ ಚಂದು ಮಾಸ್ಟರ್ ಕೂಡ ಅರ್ಪಿಸ್ತೀನಿ. ಇವರು ನನ್ನ ಜರ್ನಿನೂ ಅಷ್ಟೇ, ಅವರು ಫೈಟರ್ ಆದಾಗಿಂದನೂ ನೋಡಿದ್ದೀನಿ, ಅವ್ರ ಸ್ಟ್ರಗಲ್ನು ನೋಡಿದ್ದೀನಿ. ಸೊ ಹಂಗಾಗಿ ನಾವು ಒಂದು ಒಳ್ಳೆ ಒಂದು ತಂಡ ತುಂಬ ಮುಖ್ಯ ಆಗುತ್ತೆ. ಒಂದು ಸಿನಿಮಾ ಚೆನ್ನಾಗಿ ಬರಬೇಕಂದ್ರೆ ಒಂದು ತಂಡ ತುಂಬ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ತಂಡ ಸಿಕ್ಕಿದೆ ನನಗೆ. ಮುಂದೆ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಅನ್ನೋ ಒಂದು ಭರವಸೆಯಿಂದ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ, ನರ್ವಸ್ ಅನ್ಕೊಂಡು ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಆದಷ್ಟು ರೀಚ್ ಮಾಡಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅವಾಗಲೇ ಬಂದೆ. ಓಕೆ 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 ಹೇಳಿ, ಹೇಗನ್ನಿಸ್ತು? ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮೇಲಿರುವವರಿಗೆ, ಮಾಧ್ಯಮದವರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ, ಸಾಂಗ್ ನೋಡಿದ್ವಿ. ತುಂಬ ಖುಷಿಯಾಗೋದು ಏನಂದರೆ ಒಂದೇ ಏರಿಯಾ ಆ್ಯಕ್ಚುಲಿ, ಪದ್ಮನಾಭ ನಗರ ಅಕ್ಕಪಕ್ಕ ಅಲ್ಲೇ ಇರೋದು. ಅವಾಗ ಸಿಗ್ತಿದ್ವಿ. ಅವ್ರು ಹೇಳ್ದಂಗೆ ಇದು ಒಂದೆರಡು ದಿನದ್ದು ಶ್ರಮ ಅಲ್ಲ. ನನ್ನ ಮತ್ತು ಧನುಷ್ ಅವ್ರದ್ದು, ನಾಗಭೂಷಣ್ ಅವ್ರದ್ದು, ಡೈರೆಕ್ಟರ್ದು ಒಂದು 5-6 ವರ್ಷದ ಗೆಳೆತನ. ಅವಾಗ್ಲಿಂದನೂ ಕೂಡ ಅವರು ಸಿನಿಮಾ ಬಗ್ಗೆನೇ ಮಾತಾಡ್ತಾ ಕೊನೆಗೊಂದು ಔಟ್ಪುಟ್ ಈ ಥರ ಬಂದಿದೆ. ಈ ಥರದೊಂದು ಔಟ್ಪುಟ್ ಬರಬೇಕು ಅಂದರೆ ತಂಡದ ಶ್ರಮ ಎದ್ದು ಕಾಣುತ್ತೆ. ಹಾಗಾಗಿ ಸಾಂಗು ಕೂಡ ಎದ್ದು ಕಾಣ್ತಾ ಇದೆ. ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದ್ರೆ ಫ್ರೆಂಡ್ಸು ಅಂತೇಳಿ ನಾವು ಅತಿಯಾಗಿ ಮಾತಾಡಬಾರ್ದು, ಸಿನಿಮಾ ಮಾತಾಡಬೇಕು. ಆ ಥರ ಸಿನಿಮಾ ಮಾತಾಡ್ಸಿದರೆ ಫಸ್ಟ್ನೇ ಒಂದು ಲುಕ್ ಏನಿದೆ ಸಾಂಗ್ಸ್ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ತಂತ್ರಜ್ಞರು, ಡೈರೆಕ್ಟ್ರು, ಹೀರೋ ಪ್ರತಿಯೊಬ್ಬರು ಕಾರಣ. ಎಲ್ಲರಿಗೂ ಒಳ್ಳೇದಾಗಲಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಸಿನಿಮಾ ಸದ್ಯದಲ್ಲೇ ಈ ವರ್ಷ ಮುಗಿಸಿ, ವರ್ಷದ ಎಂಡಿಲ್ಲ, ಮುಂದಿನ ವರ್ಷ ಬರುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಮ್ಯಾಡ್ಲಿ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಏನಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮ್ಯಾಡಿ ಸಿನಿಮಾ ಮೂಲಕ ನಾನು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಸಹಕಾರ, ಬೆಂಬಲ ಕೊಡಬೇಕು ಅಂತ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ. ಮೊದಲಿಗೆ ನಾನು ಯಾರಿಂದ ಶುರು ಮಾಡಬೇಕು ಅಂತಂದರೆ ನನ್ನ ಗುರು ಚೇತನ್. ನಾನಿವತ್ತು ನನ್ನ ಗುರು ಚೇತನ್ ಅವರು ಏನಂತ ಹೇಳಿದ್ರು, ಯಾವಾಗಲೂ ಕಮ್ಮಿ ನೀನು ಸಿನಿಮಾ ರಂಗಕ್ಕೆ ಬರಬೇಕು ಅಂತಂದರೆ ತಯಾರಿ ಮಾಡ್ಕೊಂಡು ಬಾ, ಸುಮ್ಮನೆ ಬರಬೇಡ. ಶುಕ್ರವಾರಕ್ಕೆ ಎಷ್ಟೋ ಸಿನಿಮಾಲು ಬರ್ತದೆ, ಎಷ್ಟೋ ಸಿನಿಮಾಲು ಹೋಗ್ತದೆ. ಆದ್ದರಿಂದ ತಯಾರಿ ಮಾಡ್ಕೊಂಡು ಬಂದರೆ ಬಾ, ಇಲ್ಲ ಸಿನಿಮಾನೇ ಮಾಡಬೇಡ ಮಗ, ನಿಮ್ಮ ಮನೆ ಕಾಸು ನೀನೇ ಹಿಡ್ಕೊಬಿಡು ಅಂತ ಹೇಳ್ಬಿಟ್ಟು. ಅಲ್ವಾ ಗುರು? ಆಮೇಲೆ ಈ ಈವೆಂಟ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ಒಬ್ರು ಇದಾರೆ ಕಾರಣ, ದೀಪಣ್ಣ ಅಂತ. ಅವ್ರನ್ನ ನಾವೆಲ್ಲ ಕರೆಯೋದವ್ರನ್ನ ಲಾರ್ಡ್ ದೀಪಕ್ ಜಿ ಅಂತ. ಲಾರ್ಡ್ ದೀಪಣ್ಣ ಥ್ಯಾಂಕ್ಸ್ ದೀಪಣ್ಣ ಬಂದಿದ್ದಕ್ಕೆ. ಉಮ್ಮಣ್ಣ, ನಾನು ನಿನ್ನ ಫಸ್ಟ್ ನೋಡಿದ್ದು ನನ್ನ ಕ್ಲಾಸ್ಮೇಟ್ ಆದಂಥ ಚಿರಾಗ್ ಇಂದ. ಉಮ್ಮಣ್ಣ ಥ್ಯಾಂಕ್ಸ್ ಉಮ್ಮಣ್ಣ ಬಂದಿದ್ದಕ್ಕೆ. ಹಾಗೂ ಮಹೇಶ್ ಬ್ರೋನ ನಾನು ನೋಡಿದ್ದು ಯಾವಾಗ ಅಂತಂದರೆ ಕಡ್ಡಿಪುಡಿ ಸಿನಿಮಾದಲ್ಲಿ ಬಸವನಗುಡಿಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ನಾನು ಅಪ್ಪಟ ನಾನು ಆಟ್ರಿಕ್ ಹೀರೋ ಶಿವಣ್ಣನ ಅಭಿಮಾನಿ. ಅಲ್ಲಿ ಹೋಗಿ ನೋಡಿದಾಗ ಅವ್ರು ನಿಂತಿದ್ರು. ಫಸ್ಟ್ ನಾವು ನೋಡಿದಾಗ ನಾನು ಗಣೇಶ್ ಸರ್ ಅನ್ಕೊಂಡ್ಬಿಟ್ಟಿದ್ದೆ. ಇದ್ಯಾವುದೋ ಹೊಸದು. ಆಮೇಲೆ ಹಾಗೆ ಬಹುದೂರ್ ಆಯ್ತು, ಭರ್ಜರಿ ಆಯ್ತು. ಆಮೇಲೆ ಅವರು ಡೈರೆಕ್ಟ್ ಮಾಡಿದ್ರು. ಅಯೋಗ್ಯ ಅಂತ ಒಂದ್ಸಲ ಡೈರೆಕ್ಟ್ ಮಾಡಿದ್ರು. ಮದಗಜ ಆಯ್ತು ಮೊಪ್ಪತ್ತಿ ಉಮ್ಮಣ್ಣನಿಂದ. ಅದರಿಂದ ಒಂದು ಆಮೇಲೆ ಎಚ್.ಎಂ. ರೇವಣ್ಣ ಅಂಕಲ್ ಥ್ಯಾಂಕ್ ಯು ಅಂಕಲ್ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ, ಚಿತ್ರದ ಮೇಲೂ ಹೀಗೆ ಇರಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಇಲ್ಲೇ ನಿಮ್ಮ ಪಾತ್ರದ ಬಗ್ಗೆ ಒಂಚೂರು, ಕಂಟೆಂಟ್ ಬಗ್ಗೆ ಏನಾದರೂ ಒಂಚೂರು ಮಾತಾಡಬೇಕು. ಪೂರ್ತಿ ರಿವೀಲ್ ಮಾಡಲಿಲ್ಲ ಅಂದ್ರೂ ಸಿನಿಮಾ ಜಾನರ್ ಬಗ್ಗೆ, ಸಿನಿಮಾದ ಬಗ್ಗೆ. ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಕತೆ, ಒಂದು ಮ್ಯಾಡ್ನೆಸ್ ಇರುತ್ತೆ, ಪ್ಯೂರ್ ಮ್ಯಾಡ್ನೆಸ್ ಇರುತ್ತೆ. ಸೊ ಅದಕ್ಕೆ ಮ್ಯಾಡಿ ಅಂತ ಇಟ್ಟಿದ್ದೀವಿ. ಆ ಥರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಒಂದು ಡೈಲಾಗ್ ಹೇಳಿದ್ರು ನಮ್ಮ ನಾಗಭೂಷಣ್ ಸರ್. ಹೇಳ
ನನ್ನ ದಾಟ್ಕೊಂಡು ಹೋದ್ರು ಬಿಟ್ಬಿಡ್ತೀನಿ, ತುಳ್ಕೊಂಡು ಹೋದ್ರೆ ಬೇಡಲ್ಲ. ನನ್ನ ದುಶ್ಮನಿ ತುಂಬಾ ದುಬಾರಿ. ಸೂಪರ್ ಸೂಪರ್ ಸೂಪರ್. ಧನುಷ್ ಅವರೇ, ಇನ್ಮೇಲೆ ಎಲ್ಲ ವೇದಿಕೆ ಮೇಲೂ ಡೈಲಾಗ್ ಹೇಳ್ಬೇಕಾಗತ್ತೆ. ಹೀರೋ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ಇವತ್ತಿಂದ ಶುರು ಅಷ್ಟೇ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ಈ ಸಿನಿಮಾ ಮೂಲಕ ಚಿಕ್ಕ ಗ್ಲಿಮ್ಸ್ ಅಷ್ಟೇ ಇದು. ಇನ್ನು ಮುಂದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಮಗೆ ಈ ಹಾಡಿನ ಮೂಲಕ ಆಗಿದೆ. ಒಂದು ಫೋಟೋ ಆಪರ್ಚುನಿಟಿ ಇಡೀ ಸಿನಿಮಾ ತಂಡದ ಫೋಟೋ ಎಲ್ಲ ಟೆಕ್ನಿಷಿಯನ್ಸ್ ಹಾಗೆ ಸಿನಿಮಾ ತಂಡದವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾ, ಉಮಾಪತಿ ಸರ್ ಹಾಗೆ ದೀಪಕ್ ಸರ್, ರೇವಣ್ಣ ಸರ್ ಎಲ್ಲರೂ ವೇದಿಕೆ